ಎರಡು ಸೀಟಿಗೋಸ್ಕರ ಕೇವಲ ಎರಡೆರಡು ಸೀಟಿಗೋಸ್ಕರ ನಾವು ಇಷ್ಟೊಂದೆಲ್ಲ ದೋಸ್ತಿ ಮಾಡಬೇಕಾಗಿತ್ತಾ, ಇಷ್ಟೊಂದೆಲ್ಲ ಕಸರತ್ತು ಮಾಡಬೇಕಾಗಿತ್ತಾ? ಇದು ಎಚ್ ಡಿ ಕುಮಾರಸ್ವಾಮಿಯವರ ಪ್ರಶ್ನೆ. ಅಂದರೆ ಎಲ್ಲೋ ಕಡೆಗೆ ಬಿಜೆಪಿ ನಾಯಕರ ವಿರುದ್ಧ ಅವರು ಅಸಮಾಧಾನವನ್ನು ಹೊರಗಡೆ ಹಾಕಿದ್ದಾರೆ. ಕೇವಲ ಎರಡು ಕ್ಷೇತ್ರಗಳು, ಎರಡು ಸೀಟಿಗೋಸ್ಕರ ನಾವು ಇಷ್ಟೊಂದೆಲ್ಲ ಮಾಡಬೇಕಾಗಿತ್ತಾ? ಇದೆಲ್ಲ ಹೊಂದಾಣಿಕೆ ಅಗತ್ಯ ಇತ್ತಾ? ಈ ರೀತಿ ಬಿಜೆಪಿ ನಾಯಕರ ವಿರುದ್ಧ ಕುಮಾರಸ್ವಾಮಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅಂದರೆ ಮೊದಲಿಂದಲೂ ಕೂಡ ನೋಡ್ರಿ, ಚುನಾವಣೆ ಘೋಷಣೆ ಆಯಿತು, ನಿನ್ನೆ ಮೋದಿಯವರು ಬಂದರು, ವಾರದಲ್ಲಿ 2 ದಿವಸ, ಈ 3 ದಿನದಲ್ಲಿ 2 ಬಾರಿ ಮೋದಿ ಬಂದಿರುವಂಥದ್ದು. ಇಲ್ಲೆಲ್ಲೂ ಕೂಡ ದಳಪತಿಗಳು ಕಾಣಲೇ ಇಲ್ಲ. ಅಂದರೆ ಬಿ ಜೆ ಪಿ ಆರಂಭದಲ್ಲಿನೇ ನಮ್ಮನ್ನು ನಿರ್ಲಕ್ಷ್ಯ ಮಾಡ್ತಾ ಇದೆ. ಇದು ಎಚ್ ಡಿ ಕುಮಾರಸ್ವಾಮಿಯವರ ಆರೋಪ. ಅಭ್ಯರ್ಥಿ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂಗಾಗಿರ್ಬೋದು, ಚುನಾವಣಾ ಪ್ರಚಾರ, ನಿನ್ನೆ ಮೋದಿ ಬಂದಂಥ ಸಂದರ್ಭದಲ್ಲಿ ಯಾರಾದರೂ ದಳಪತಿಗಳು ಇದ್ದಿದ್ದಿದ್ರೆ, ದಳದ ನಾಯಕರು ವೇದಿಕೆ ಮೇಲೆ ಇದ್ದಿದ್ದಿದ್ರೆ ಅದರ ಪ್ರಭಾವ ಬೇರೆ ಇರ್ತಾ ಇತ್ತು. ಆದರೆ ಅಪ್ಪಿ ತಪ್ಪಿಯವ್ರನ್ನ ಕರೆದಿಲ್ಲ. ಹೀಗೆ ಈ ರೀತಿ ಆಗಿಬಿಟ್ರೆ ಆರಂಭದಲ್ಲೇ ಮುಂದೆ ಗತಿ ಏನು ಅನ್ನುವಂಥ ಪ್ರಶ್ನೆ ಅತ್ಯಂತ ಸಹಜವಾಗಿಯೇ ಎಚ್ ಡಿ ಕುಮಾರಸ್ವಾಮಿ ಅವರನ್ನ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಮಾಡ್ತಾ ಇದೆ. 18 ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲ್ಲಿಸುವಂಥ ಶಕ್ತಿ JDSಗೆ ಇದೆ. ಇದನ್ನು ಅರ್ಥ ಮಾಡ್ಕೋಬೇಕು. ಎಲ್ಲ ಕಡೆ ನಾವು ಗೆಲ್ತೀವಿ ಅಂತ ಅವ್ರು ಹೇಳಿಲ್ಲ ಕುಮಾರಸ್ವಾಮಿ ಅವರು. 3-4% JDS ಮತ. ರಾಜ್ಯಕ್ಕೆ ಮೋದಿ ಬರ್ತಾರೆ, ಭಾಷಣ ಮಾಡ್ಕೊಂಡು ಹೋಗ್ತಾರೆ, ನಮ್ಮನ್ನು ಅಪ್ಪಿತಪ್ಪಿ ಕನ್ಸಿಡರ್ ಮಾಡಲ್ಲ, ನಮ್ಮನ್ನು ಕರೆಯಲ್ಲ. ಆ ಕಡೆಗೆ ಕಲಬುರಗಿಗೂ ನಮ್ಮನ್ನು ಕರೆದಿಲ್ಲ, ಈ ಕಡೆಗೆ ಶಿವಮೊಗ್ಗ ಸಭೆಗೂ ನಮ್ಮನ್ನು ಕರೆದಿಲ್ಲ. ಏನಿದ್ರ ಅರ್ಥ? ನಿಮ್ಮ ಮನಸ್ಸಲ್ಲಿ ಏನಿದೆ? ಇದು ಎಚ್ ಡಿ ಕುಮಾರಸ್ವಾಮಿ ಅವರು ಹಾಕಿರುವಂಥ ಪ್ರಶ್ನೆ. 3-4 ಸೀಟನ್ನ ಇವತ್ತು ಕೊಡ್ತಾರೆ ಅಂತಕ್ಕಂಥ ನಂಬಿಕೆಯನ್ನು ನಾನು ಇಟ್ಕೊಂಡಿದ್ದೇನೆ. 2 ಸೀಟ್ ತಗೊಳ್ಳಿಕ್ಕೆ ನಾನು ಇಷ್ಟೆಲ್ಲ ಪ್ರಯತ್ನ ಪಡಬೇಕಾ, ಇಷ್ಟೆಲ್ಲ ಹೊಂದಾಣಿಕೆ ಬೇಕಾ ನನಗೆ? ಹಾಸನದಲ್ಲಿ ಮತ್ತು ಮಂಡ್ಯದಲ್ಲಿ ಈಗಲೂ ಹೇಳ್ತೀನಿ, ಸ್ವತಂತ್ರವಾಗಿ ನಮ್ಮ ಅಭ್ಯರ್ಥಿಗಳು ಗೆಲ್ತಾರೆ. ಸ್ವತಂತ್ರವಾಗಿ ಹೋದ್ರೆ ಟ್ರಯಾಂಗ್ಯುಲರ್ ಕಂಟೆಸ್ಟ್ ಆದ್ರೆ ಸುಲಭವಾಗಿ ಗೆಲ್ತೀವಿ. ಇವತ್ತು JDS ಬಿಜೆಪಿಯ ಹೊಂದಾಣಿಕೆ, JDSಗೆ ಏನಂತ ದೊಡ್ಡ ಮಟ್ಟದ ಅನುಕೂಲ ಇಲ್ಲ. ಇವರೆಲ್ಲ ಹೇಳಿದ್ದು ನಮ್ಮ ಪಕ್ಷದ ಮುಖಂಡರುಗಳು. 18 ಲೋಕಸಭಾ ಕ್ಷೇತ್ರದಲ್ಲಿ JDS ಪಕ್ಷದ ಮತ ಏನಿದೆ, ಆ ಮತದಲ್ಲಿ ಸುಮಾರು 3-4% ಸ್ವಿಂಗ್ ಆದರೆ ಬಿಜೆಪಿ ಅಭ್ಯರ್ಥಿಗಳಿಗೆ 18 ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಪಕ್ಷದ ದುಡಿಮೆ ಇವತ್ತು ಬಿಜೆಪಿಗೆ ಅನುಕೂಲ ಆಗ್ತದೆ. ಆರಂಭದಲ್ಲಿ ಕುಮಾರಸ್ವಾಮಿ ಕೇಳಿದ್ರು, 2 ಸೀಟಿಗೋಸ್ಕರ ಇಷ್ಟೊಂದೆಲ್ಲ ಹೊಂದಾಣಿಕೆ ಮಾಡಬೇಕಾಗಿತ್ತಾ, ಇಷ್ಟೊಂದೆಲ್ಲ ಕಸರತ್ತನ್ನು ಮಾಡಬೇಕಾಗಿತ್ತಾ ಅನ್ನುವಂಥ ಪ್ರಶ್ನೆ. ಅದಾದಮೇಲೆ ಕುಮಾರಸ್ವಾಮಿಯವ್ರಿಗೂ ಗೊತ್ತಾಯಿತು, ಎಲ್ಲೊಂದು ಕಡೆಗೆ ಏನು ಅಂತಂದ್ರೆ ಇಲ್ಲ, ಅವ್ರಿಗೇನು ಕರೆ ಬಂತೋ ಅಥವಾ ಅವರೇ ತಿಳಿದು ಹೇಳಿದ್ರು ಅಥವಾ BJP ನಾಯಕರ ಜೊತೆಗೆ ಮಾತುಕತೆ ಮಾಡಿದ್ದನ್ನು ಹೇಳಿದ್ರು ಗೊತ್ತಿಲ್ಲ, ನಾವು 3 ಸೀಟ್ಗಳಲ್ಲಿ ಕಂಟೆಸ್ಟ್ ಮಾಡ್ತೀವಿ ಅನ್ನುವಂಥ ಮಾತನ್ನು ಕೂಡ ಅವ್ರು ಹೇಳಿದರು. ಅಂದರೆ ಕೋಲಾರವನ್ನು ಸೇರಿಸ್ಕೊಂಡು ನಾವು ಸ್ಪರ್ಧೆ ಮಾಡ್ತೀವಿ ಅನ್ನುವಂಥ ಮಾತನ್ನು ಕುಮಾರಸ್ವಾಮಿ ಹೇಳಿದರು. ನಾನು ಏನು 6 ಸೀಟು 7 ಸೀಟ್ ಏನು ಕೇಳಿಲ್ಲ. ನಾನು ನಮ್ಮ ಒಂದು ನಡುವೆ ಮಾತುಕತೆ ನಡೆದಂಥ ದಿನದಿಂದಲೂ ನಾವು ಕೇಳಿರ್ತಕ್ಕಂಥದ್ದೇ 3 ಸೀಟು, 3-4 ಸೀಟ್ ಕೇಳಿದ್ದೇವೆ. ಬಹುಶಃ ನಮ್ಮ ಶಕ್ತಿ ಅವ್ರಿಗೂ ಗೊತ್ತಿದೆ. 3-4 ಸೀಟನ್ನು ಇವತ್ತು ಕೊಡ್ತಾರೆ ಅಂತಕ್ಕಂಥ ನಂಬಿಕೆಯನ್ನು ನಾನು ಇಟ್ಕೊಂಡಿದ್ದೇನೆ. 2 ಸೀಟ್ ತಗೊಳ್ಳಿಕ್ಕೆ ನಾನು ಇಷ್ಟೆಲ್ಲ ಪ್ರಯತ್ನ ಪಡಬೇಕಾ, ಇಷ್ಟೆಲ್ಲ ಹೊಂದಾಣಿಕೆ ಬೇಕಾ ನನಗೆ? ಹಾಸನದಲ್ಲಿ ಮತ್ತು ಮಂಡ್ಯದಲ್ಲಿ ಈಗಲೂ ಹೇಳ್ತೀನಿ, ಸ್ವತಂತ್ರವಾಗಿ ನಮ್ಮ ಅಭ್ಯರ್ಥಿಗಳು ಗೆಲ್ತಾರೆ. ಸ್ವತಂತ್ರವಾಗಿ ಹೋದ್ರೆ ಟ್ರಯಾಂಗ್ಯುಲರ್ ಕಂಟೆಸ್ಟ್ ಆದರೆ ಸುಲಭವಾಗಿ ಗೆಲ್ತೀವಿ, ಸುಲಭವಾಗಿ ಗೆಲ್ತೀವಿ. ಯಾವ ಗೊಂದಲವೂ ಇಲ್ಲ. ನಾನೀಗಾಗಲೇ ಹೇಳಿದ್ದೇನೆ, 3 ಕ್ಷೇತ್ರದಲ್ಲಿ ಜನತಾದಳದ ಅಭ್ಯರ್ಥಿಗಳು ಚುನಾವಣೆ ನಿಲ್ತಾ ಇದ್ದೇವೆ. ಹಾಸನ, ಮಂಡ್ಯ ಮತ್ತೆ ಕೋಲಾರ. ಯಾವ ಗೊಂದಲವೂ ಇಲ್ಲ. ನಾನೀಗಾಗಲೇ ಹೇಳಿದ್ದೇನೆ, 3 ಕ್ಷೇತ್ರದಲ್ಲಿ ಜನತಾದಳದ ಅಭ್ಯರ್ಥಿಗಳು ಚುನಾವಣೆ ನಿಲ್ತಾ ಇದ್ದೇವೆ. ಹಾಸನ, ಮಂಡ್ಯ ಮತ್ತೆ ಕೋಲಾರ. ಕುಮಾರಸ್ವಾಮಿ ಅವರ ಮಾತನ್ನು ನೀವು ಕೇಳಿದ್ರಿ. ಆರಂಭದಲ್ಲಿ ಎಲ್ಲವೂ ಕೂಡ ಗೊಂದಲಮಯ ಅನ್ನೋ ರೀತಿಯಲ್ಲಿ ಕುಮಾರಸ್ವಾಮಿ ಮಾತಾಡಿದ್ರು. ಅದಾದ ನಂತರ ಹೇಳಿದ್ದೇನು ಅಂದರೆ, ಯಾವ ಗೊಂದಲವೂ ಇಲ್ಲ, ನಾವು 3 ಕ್ಷೇತ್ರದಲ್ಲಿ ನಾವು ನಿಲ್ತೀವಿ. ಅಂದರೆ ಹಾಸನ, ಮಂಡ್ಯ ಮತ್ತು ಕೋಲಾರ 3 ಕ್ಷೇತ್ರಗಳಲ್ಲಿ ನಾವು ನಿಲ್ತೀವಿ ಅಂತ. ಇನ್ನು